ಈ ಬರ್ತ್ಡೇ ಎಷ್ಟು ಸ್ಪೆಷಲ್, ಜೊತೆಗೆ ಈ ಜರ್ನಿ ಬಗ್ಗೆ 15 ಇಯರ್ಸ್ ಅನ್ನೋದು ಸಿನಿಮಾ ಇಂಡಸ್ಟ್ರಿನಲ್ಲಿ ಅಷ್ಟು ಸಾಧ್ಯ ಅಲ್ಲ. ತುಂಬಾನೇ ಪ್ರಯತ್ನ ಪಡಬೇಕು, ತುಂಬಾನೇ ಕಷ್ಟಪಡಬೇಕು. ಸೊ ಅದ್ರ ಬಗ್ಗೆ ಐ ಥಿಂಕ್ ಎವ್ರಿ ಇಯರ್ ಪ್ರತಿಯೊಂದು ದಿನ, ಪ್ರತಿಯೊಂದು ಮೂಮೆಂಟ್, ಪ್ರತಿಯೊಂದು ಕ್ಷಣದಲ್ಲಿ ನಾವು ಏನಾದರೂ ಹೊಸದಾಗಿ ಕಲಿಬೇಕು ಅಂತ ಒಂದು ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ. ಆ್ಯಂಡ್ ನಾನು ಯಾವುದೂ ಆ್ಯಕ್ಟಿಂಗ್ ಸ್ಕೂಲಿಂದ ಬಂದಿಲ್ಲ. ಐ ಹ್ಯಾವ್ ನಾಟ್ ಡನ್ ಎನಿ ಟ್ರೈನಿಂಗ್ ಇನ್ ಆ್ಯಕ್ಟಿಂಗ್. ನಾನು ಆ್ಯಕ್ಟರ್ ಆಗಬೇಕು ಅಂತ ಆಲ್ಸೋ ಹ್ಯಾಪನ್ ಟು ಮೀ ಬೈ ಡೆಸ್ಟಿನಿ. ಸೊ ಫಸ್ಟ್ ಡೇಯಿಂದ ಹಿಡಿದು ಇವತ್ತುವರೆಗೂ ದಿನ ಕಲಿತಾನೇ ಇದ್ದೀನಿ. ಸೊ ಪ್ರತಿಯೊಂದು ದಿನ ಕಲಿತಾ ಇದ್ದೀನಿ. ಐ ಥಿಂಕ್ ದಟ್ ಆಸ್ ಅನ್ ಆ್ಯಕ್ಟರ್, ಆಸ್ ಅ ಪರ್ಸನ್, ಯೋರ್ ಜರ್ನಿ ಶುಡ್ ಬಿ ಅಬೌಟ್ ಲರ್ನಿಂಗ್ ಅಬೌಟ್. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. about experiencing ಪ್ರತಿಯೊಂದು ದಿನ ಆಸ್ ಇಟ್ ಈಸ್. ಐ ಥಿಂಕ್ ದ್ಯಾಟ್ ಈಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್ ಫಾರ್ ಅ ಪರ್ಸನ್. ಆ್ಯಂಡ್ ಒಂದು ನೆವರ್ ಗಿವಿಂಗ್ ಅಪ್ ಸ್ಪಿರಿಟ್ ಅನ್ನೋದು ಏನಿದೆ ಅದಿದ್ದೇ, ಅದು ತುಂಬಾ ಮುಖ್ಯವಾಗಿರುತ್ತೆ ಒಂದು ಆ್ಯಕ್ಟರ್ ಜರ್ನಿಯಲ್ಲಿ. ಆ್ಯಂಡ್ ಐ ಥಿಂಕ್ ಒಂದು ಫೀಮೇಲ್ ಆ್ಯಕ್ಟರ್ ಆಗಿ, ಒಂದು ಫೀಮೇಲ್ ಲೀಡ್ ಆ್ಯಕ್ಟರ್ ಆಗಿ ಈ ಒಂದು ಬೆಂಚ್ ಮಾರ್ಕ್ ಕ್ರಾಸ್ ಮಾಡಿದ್ದೀನಿ ಅಂದರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಇದು ಕೊಟ್ಟಿರೋ ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಸಮ್ಟೈಮ್ಸ್ ಎಂಕರೇಜ್ಮೆಂಟ್ ಆಗಿರ್ಬೋದು, ಸಮ್ಟೈಮ್ಸ್ ಡಿಸ್ಕರೇಜ್ಮೆಂಟ್ ಆಗಿರ್ಬೋದು. ಎಂಕರೇಜ್ಮೆಂಟ್ ಬಂದರೆ ತುಂಬ ಖುಷಿ ಆಗುತ್ತೆ, ಬಿಕಾಸ್ ಯು ಲೈಕ್ ಎಂಕರೇಜ್ಮೆಂಟಲ್ಲಿ ನೀವು ಓಕೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇದೆ. ಡಿಸ್ಕರೇಜ್ಮೆಂಟ್ ಬಂದಾಗ ಇಟ್ಸ್ ಆಲ್ವೇಸ್ ಒಂದು ಎಕ್ಸ್ಟ್ರಾ ಶಕ್ತಿ ದಟ್ ಓಕೆ ಏನಾದರೂ ಇನ್ನೂ ಜಾಸ್ತಿ ವರ್ಕ್ ಮಾಡಿ ಪ್ರೂವ್ ಮಾಡಬೇಕು ಅಂತ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಬಟ್ ಇಟ್ಸ್ ಬಿನ್ ಬ್ಯೂಟಿಫುಲ್. ದ ಓನ್ಲಿ ಒನ್ ವರ್ಡ್ ದಟ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಇನ್ ಇಸ್ ಗ್ರ್ಯಾಟಿಟ್ಯೂಡ್. ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಯಾರ್ಯಾರು ಎನ್ಕರೇಜ್ ಮಾಡಿದ್ದಾರೆ ಅವ್ರಿಗೂ, ಯಾರ್ಯಾರು ಡಿಸ್ಕರೇಜ್ ಮಾಡಿದ್ದಾರೆ ಅವ್ರಿಗೂ. ಇಟ್ಸ್ ಬಿನ್ ಬ್ಯೂಟಿಫುಲ್ ಆ್ಯಂಡ್ ಇಟ್ಸ್ ಜಸ್ಟ್ ದ ಬಿಗಿನಿಂಗ್ ಐ ಥಿಂಕ್ ಆಫ್ ಅನದರ್ 10 year. ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ ದಟ್ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಪರ್ಸನ್ ಆಗಿ, ಯು ಶುಡ್ ಕೀಪ್ ರೀಇನ್ವೆಂಟಿಂಗ್ ಯೋರ್ ಸೆಲ್ಫ್. ಆ್ಯಂಡ್ ಐ ಥಿಂಕ್ ದ್ಯಾಟ್ಸ್ ವಾಟ್ ಐ ಆಮ್ ಡೂಯಿಂಗ್ ಎವ್ರಿ ಡೇ. ಆ್ಯಂಡ್ ದಿಸ್ ಇಯರ್ ಇಸ್ ಬ್ಯೂಟಿಫುಲ್. ಇವತ್ತು ಆರ್ ಕ್ವೀನ್ ಅನ್ನೋದು ಒಂದು ಟೈಟಲ್ ಆಗಲಿ ಅಥವಾ ಒಂದು ಹೊಸ ಪದ ಆಗಲಿ ಕೊಟ್ಟಿರೋದು ಜಾವ ಟೀಮ್ ಅವರು. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ರಾಜವರ್ಧನ್ ಫಾರ್ ದಿಸ್, ಬಿಕಾಸ್ ಇಟ್ ವಾಸ್ ಹಿಸ್ ವಿಷನ್. ಆ್ಯಂಡ್ ಈ ಒಂದು ಕಥೆಯಲ್ಲಿ ಕೂಡ ಈ ಕ್ಯಾರೆಕ್ಟರ್ ತಕ್ಕಂಗೆ, ಈ ಹೆಸರು ತಕ್ಕಂಗೆ ಈ ಕ್ಯಾರೆಕ್ಟರ್ ಇದೆ. ಸೊ ಇಟ್ಸ್ ಫ್ಯಾಂಟಾಸ್ಟಿಕ್. ಸೊ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಬಹುಶಃ ಈ ಲೈನಪ್ ಆಫ್ ಫಿಲ್ಮ್ಸ್ ಈ ವರ್ಷ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಲೆಟ್ಸ್ ವೇಟ್. ಇರಬೇಕು ಜೀವನದಲ್ಲಿ. ಆ್ಯಕ್ಚುಲಿ ದುರಂಕಾರ ತುಂಬ ಮುಖ್ಯವಾಗಿರುತ್ತೆ ಒಬ್ಬ ಪರ್ಸನ್ ಲೈಫಲ್ಲಿ. ಬಟ್ ಅದನ್ನು ಯಾವ ಮಟ್ಟಿಗೆ, ಯಾವ ಲೆವೆಲ್ಗೆ, ಯಾವ ರೇಂಜಿಗೆ ನೀವು ಮಾಡ್ತೀರಾ ಅದು ಒಂದು ನಿಮ್ಮ ಮೇಲೆ ಇರೋದು. ಆ್ಯಂಡ್ ಈ ಕ್ಯಾರೆಕ್ಟರ್ಗೂ ಹಂಗೆ ಇದೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಹೈ ಟೈಮ್ ನನಗೂ ಸ್ವಲ್ಪ ಬರಲಿ ಅಂತ. ಪ್ರತಿ ವರ್ಷ ನಿಮ್ಮ ಬರ್ಡೇನಲ್ಲಿ ಗೌರವ್ ಕಾರ್ಮಿಕರು ಸ್ಪೆಷಲ್ ವಿಶ್ ಮಾಡ್ತಾರೆ. ಇವತ್ತು ಕೂಡ ವಿಶ್ ಮಾಡಿದ್ದಾರೆ. ದೊಡ್ಡ ಹಾರ ತಂದು ಅವ್ರ ಬಗ್ಗೆ ಅದು ದೊಡ್ಡ ಹಾರ ನನಗೆ ದೊಡ್ಡ ಸರ್ಪ್ರೈಸ್ ಥರ ಇತ್ತು. ನಾನು ಯಾವತ್ತೂ ಏನಾದರೂ ಮಾಡಬೇಕಾದ್ರೆ ರಿಟರ್ನಲ್ಲಿ ನಾನು ಯಾವತ್ತೂ ಏನಾದರೂ ಮಾಡಬೇಕಾದ್ರೆ ರಿಟರ್ನಲ್ಲಿ ಯಾವತ್ತೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ನಾವೇನು ಮಾಡ್ತೀವಿ ಅದು ನಮ್ಮ ಕ್ಯಾರೆಕ್ಟರಿಸ್ಟಿಕ್. ಬೇರೆಯವ್ರು ಏನು ಮಾಡ್ತಾರೆ ಅದು ಅವ್ರ ಮೇಲೆ ಬಿಟ್ಟಿದ್ದು. ಸೊ ಇಟ್ಸ್ ನಾಟ್ ಜಸ್ಟ್ ಮೈ ಬರ್ತ್ಡೇ. ಐ ಥಿಂಕ್ ಬಹುಶಃ ಎಲ್ಲರೂ ಗೊತ್ತಿರೋ ವಿಷಯ. ಐ ಆಮ್ ವೆರಿ ಕ್ಲೋಸ್ಲಿ ವರ್ಕಿಂಗ್ ವಿತ್ ಅವ್ರ ಜೊತೆ, ಎಲ್ಲರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಈ ಕಮ್ಯುನಿಟಿ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ದೇರ್ ಆರ್ 1-2 ಕಾಸಸ್ ದಟ್ ಆರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಇವ್ರ ಆಶೀರ್ವಾದ ಇದ್ದರೆ ನಾವು ತುಂಬ ಸಾಧನೆ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಐ ಫೀಲ್ ವೆರಿ ನೈಸ್ ವೆನ್ ದೇ ಕಮ್. ಯಾವುದು ಮನೇಲಿ ಸೆಲೆಬ್ರೇಷನ್ ಇದ್ರೂ, ಯಾವ ಹಬ್ಬ ಇದ್ರೂ, ಯಾವ ಜನರಲ್ ಆಗಿ ಒಂದು ಟೀ ಕುಡಿಬೇಕು ಅಂತ ಮನ್ಸು ಬಂದ್ರೂ, ಒಂದು ಸ್ವಲ್ಪ ಒಂದೊಂದು ಸತಿ ಬೇಜಾರಾದಾಗ, ಇಲ್ಲಾಂದರೆ ಲೋ ಬಂದಾಗ, ಅಥವಾ ಏನೋ ಒಂದು ತುಂಬ ಕಮರ್ಷಿಯಲ್ ಆಗಿಬಿಡುತ್ತೆ ಜೀವನ ಒಂದೊಂದು ಸತಿ. ಸೊ ಜಸ್ಟ್ ಸಿಂಪಲ್ ಥಿಂಗ್ಸ್ ಮೇಕ್ ಯು ದ ಹ್ಯಾಪಿಯೆಸ್ಟ್ ಅಂತ. ಸೊ ಅವ್ರ ಜೊತೆ ದೆನ್ ದೇರ್ ಆರ್ ಸಮ್ ಗಾರ್ಬೇಜ್ ಕಲೆಕ್ಟರ್ಸ್ ಇನ್ ಮೈ ಅಪಾರ್ಟ್ಮೆಂಟ್, ಇನ್ ಮೈ ಲೊಕ್ಯಾಲಿಟಿ. ಅವ್ರ ಜೊತೆ ಒಂದು ಟೀ ಕುಡಿದ್ರೆ ಜೀವನದ ಸಾರ್ಥಕ ಏನಂತ ಗೊತ್ತಾಗುತ್ತೆ ಒಂದೊಂದು ಸತಿ.